ನಮಸ್ತೆ. ಇವತ್ತು 12ನೇ ದಿನ ವಾಪಸ್ ಊರಿಂದ ನಮ್ಮ ಮನೆಗೆ ಬಂದಿದ್ದೀವಿ. ಇವತ್ತಿಂದ ನಮ್ಮ ವೆಯ್ಟ್ ಲಾಸ್ ಮತ್ತೆ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೋದು. ಹಬ್ಬ ಎಲ್ಲ ಮುಗೀತು. ಹಬ್ಬದಲ್ಲಿ ನಾನು ದೊಡ್ಡ ಗೋಲ್ ಏನು ಇಟ್ಕೊಂಡಿರಲಿಲ್ಲ. ವೆಯ್ಟ್ ಅಷ್ಟೇ ಮೇಂಟೈನ್ ಆದರೂ ಕೂಡ ಸಾಕು ಅಂದ್ಕೊಂಡಿದ್ದೆ, ಜಾಸ್ತಿ ಆಗೋದು ಬೇಡ ಅಂತ. ಬೆಳಗ್ಗೆ ತಿಂಡಿಗೇನೆ ಅನ್ನ ಸಾರು ಮಾಡಿದ್ವಿ, ಯಾಕಂದರೆ ಬರೋದು ಲೇಟ್ ಆಯಿತು. ಗಡಿಬಿಡಿಯಲ್ಲಿ ಮಾಡಬೇಕಿತ್ತು, ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕಿತ್ತು. ಮಧ್ಯಾಹ್ನ ಕೂಡ ನಾನು ಅದೇ ತಿಂದೆ, ಉಪ್ಪಿನಕಾಯಿನ ನೆಂಚ್ಕೊಂಡು. ಮತ್ತು ನೈಟ್ ಡಿನ್ನರ್ಗೆ ನಾನು ಗ್ರೇಪ್ಸ್ ತಿಂದೆ, ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಗ್ರೀನ್ ಗ್ರೇಪ್ಸ್ ಎರಡೂ ಇತ್ತು. ಚರಿತಿಗೆ ಅಂತ ನಾನು ಎಲ್ಲ ಬಿಡಿಸಿ ರೆಡಿ ಮಾಡಿಕೊಟ್ಟಾಗ ನಾನು ಒಂದು ಜೊತೆಗೆ ಸ್ವಲ್ಪ ತಿಂದೆ. ಯಾಕೋ ಒಂಥರ ಗಂಟ್ಲು ಕಟ್ಕೊಂಡಂಗೆ ಆಗಿತ್ತು, ಕಫ ಕೆಮ್ಮು ಎಲ್ಲ ಆಗಿತ್ತು. ಸೊ ಶುಂಠಿ ಹಾಕಿ ಮತ್ತು ಸ್ವಲ್ಪ ಜೇನುತುಪ್ಪ ಹಾಕಿ ಟೀ ಮಾಡ್ಕೊಂಡಿದ್ದೆ. 3 ದಿನದಿಂದ ನನ್ನ ವೆಯ್ಟು 80.0 ಇದೆ. ಸೊ ನಾಳೆಯಿಂದ ಆದರೂ ಸ್ವಲ್ಪ ಪ್ರೋಗ್ರೆಸ್ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಹೋಪ್ಸ್ ಕಳ್ಕೊಳ್ಳೋದು ಬೇಡ, ಹಾಗೇ ಹೋಗ್ತಾ ಇರೋಣ. ಮುಂದೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡೋಣ. ನಿಮ್ದು ಹೇಗೆ ನಡೀತಾ ಇದೆ ಕಮೆಂಟ್ಸಲ್ಲಿ ಹೇಳಿ.